MBBS ಓದ್ತಾ ಇದ್ದ ಹೆಣ್ಮಗಳಿಗೆ ವಿಚಿತ್ರ ಕಾಯಿಲೆಯೊಂದು ಬಂದಿತ್ತು. 10 ಆಸ್ಪತ್ರೆ ತೋರಿಸಿದ್ರು ವಾಸಿಯಾಗಿರಲಿಲ್ಲ. ಕೊನೆಗೆ ವೈದ್ಯರು ಕೂಡ ಕೈ ಚೆಲ್ಲಿದ್ರು. ಆದ್ರೀಗ ಇದೇ ಹೆಣ್ಮಗಳ ಬಾಳಲ್ಲಿ ರಾಯರು ಪವಾಡ ಮಾಡಿದ್ದಾರೆ. ಇವಳು ಉಳಿದಾದ್ರೂ ಉಳಿಬಹುದು, ನಮ್ಮ ಕಡೆ ಏನು ಹೋಪ್ಸ್ ಇಲ್ಲ, 3 ದಿನ ಇರ್ತಾಳೆ ನೋಡೋಣ ಅಂತ ಹೇಳಿದ್ರು. 3 ದಿವಸದ ಹಿಂದೆ 3ನೇ ವಾರಕ್ಕೆ ನಾನು ಎದ್ದು ನಿಂತೆ. ವಿಜ್ಞಾನಕ್ಕೂ ಹೆಚ್ಚಿಗೆ ಮಿಗಿಲಾಗಿದ್ದು. ಗುರು ರಾಘವೇಂದ್ರ ಭಕ್ತರ ಪಾಲಿನ ಆಶಾಕಿರಣ, ನಂಬಿ ಬಂದವರ ಪಾಲಿನ ದೀನಬಂಧು, ಕಲಿಯುಗದ ಕಾಮಧೇನು, ಮಂತ್ರಾಲಯದಲ್ಲಿ ನೆಲೆ ನಿಂತಿರೋ ಮಹಾಮಹಿಮ. ರಾಯರನ್ನ ನಂಬಿದವರಿಗೆ ಕಷ್ಟಗಳೇ ಇಲ್ಲ ಅಂತಾರೆ. ಯಾಕಂದ್ರೆ ಕಲಿಯುಗದಲ್ಲಿ ಪವಾಡ ಪುರುಷನಾಗಿ ಅದೆಷ್ಟೋ ವಿಸ್ಮಯಗಳಿಗೆ ಸಾಕ್ಷೀಭೂತರಾಗಿ ನಿಂತವರು ಮಂತ್ರಾಲಯದ ರಾಯರು. ಹೀಗಾಗಿಯೇ ರಾಯರನ್ನ ನೆನೆಯೋ ಕೋಟ್ಯಾಂತರ ಭಕ್ತರಿದ್ದಾರೆ. ಪ್ರಭುವಿನ ದರ್ಶನಕ್ಕೆ ನಿತ್ಯವೂ ಲಕ್ಷಾಂತರ ಮಂದಿ ಬರ್ತಾರೆ. ಇಂಥ ಮಹಾಮಹಿಮ ರಾಘವೇಂದ್ರ ಶ್ರೀಗಳು ಮತ್ತೊಂದು ಪವಾಡ ಸೃಷ್ಟಿಸಿದ್ದಾರೆ. ವೈದ್ಯರೇ ಕೈಚೆಲ್ಲಿದ್ದ ಯುವತಿ ಬದುಕಿಗೆ ಪುನರ್ಜನ್ಮ ನೀಡಿದ್ದಾರೆ. ವೈದ್ಯರೇ ಕೈ ಚೆಲ್ಲಿದ್ದ ಯುವತಿ ಬಾಳಲ್ಲಿ ರಾಯರ ಪವಾಡ. ವೀಲ್ ಚೇರ್ನಲ್ಲಿ ಇದ್ದ ಯುವತಿ ಬದುಕಲ್ಲಿ ಹೊಸ ಮನ್ವಂತರ. ಈ ಹೆಣ್ಮಗಳ ಹೆಸರು ನಿವೇದಿತಾ. ಜಸ್ಟ್ 22 ವರ್ಷ. ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದ ನಿವಾಸಿ. MBBS ಓದ್ತಿದ್ದವಳು ಎಲ್ಲರಂತೆ ನಲಿದಾಡ್ತಾ ಇದ್ಲು. ಆದ್ರೆ ಕಳೆದ 7 ತಿಂಗಳ ಹಿಂದೆ ಇದ್ದಕ್ಕಿದ್ದಂತೆ ಪದೇ ಪದೇ ಆರೋಗ್ಯ ಕೈಕೊಡೋದಕ್ಕೆ ಶುರುವಾಗಿತ್ತು. ಇದ್ದಕ್ಕಿದ್ದಂತೆ ಪದೇ ಪದೇ ಮೂರ್ಛೆ ಹೋಗೋದಕ್ಕೆ ಶುರು ಮಾಡಿದ್ಲು. ದಿನಗಳು ಉರುಳ್ತಾ ಇದ್ದಂತೆ ಕೈಕಾಲುಗಳು ಸ್ವಾಧೀನವನ್ನೇ ಕಳೆದುಕೊಂಡಿದ್ವು. ಎಲ್ಲರಂತಿದ್ದ ನಿವೇದಿತಾಗೆ ಅಪರೂಪದಲ್ಲೇ ಅಪರೂಪದ ಕಾಯಿಲೆ ಆವರಿಸಿತ್ತು. ಆಟೋ ಇಮ್ಯೂನ್ ಸಮಸ್ಯೆಯಿಂದ ಮೆದುಳಿನ ಮೇಲೆ ಪರಿಣಾಮ ಬೀರಿತ್ತು. ಹೀಗಾಗಿ ದಿಕ್ಕು ಕಾಣದಂತಾದ ಹೆತ್ತವರು ಹಾವೇರಿಯ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರು. ಒಂದಿಷ್ಟು ಕಾಲ ಅಲ್ಲೇ ಚಿಕಿತ್ಸೆಯನ್ನು ಕೊಡಿಸಿದ್ರು. ಆದ್ರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ 10 ಆಸ್ಪತ್ರೆಗಳನ್ನ ಸುತ್ತಾಡ್ತಾ ಇದ್ರು. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚಾದ್ರೂ ಮಗಳು ಮಾತ್ರ ಮೇಲೆ ಎದ್ದಿರ್ಲಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಹಾಸಿಗೆ ಹಿಡಿದ ಮಗಳನ್ನ ನೋಡಿ ನಿತ್ಯ ಕಣ್ಣೀರು ಸುರಿಸ್ತಾ ಇದ್ರು. ಇನ್ನೇನು ಈಕೆಯ ಬದುಕೆ ಮುಗಿದೋಯ್ತು ಅಂತ ಕಂಡ ದೇವರಿಗೆಲ್ಲ ಹರಕೆ ಕಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ನನ್ನ ಮಗಳಿಗೆ ಹುಷಾರಿಲ್ಲದ ನಾನು ಎಲ್ಲ ದೇವ್ರ ಮೇಲೂ ಹೋಪ್ಸ್ ಕಳ್ಕೊಂಡ್ಬಿಟ್ಟೆ. ಯಾವ ದೇವ್ರಿಗೂ ಕೈ ಮುಗಿಯೋದಾಗಲಿ ಇದನ್ನು ಮಾಡೋದಾಗಲಿ ಮಾಡಲಿಲ್ಲ. ಇಂಥ ಮಗಳಿಗೆ ಹಿಂಗೆ ಆಯ್ತಲ್ಲಪ್ಪ. ಅದು ಸಡನ್ನಾಗಿ ಬಂದಿದ್ದು. ಮತ್ತು ರಾಘವೇಂದ್ರ ಗುರುಜಿ ಹತ್ರ ಕರ್ಕೊಂಡು ಹೋದ್ವಿ. ಮಂತ್ರ ಸುಧೇಂದ್ರ ತೀರ್ಥರ ಆರಾಧನೆ ಇಲ್ಲಿ ಬಂದಿದ್ದರು ಹೊಸರತ್ತಿ ಮಠಕ್ಕೆ. ಅಲ್ಲಿ ಕರ್ಕೊಂಡು ಹೋಗ ಮಗಳಿಗೆ ಆಶೀರ್ವಾದ ಮಾಡಿದರು. ನೀವೊಂದು 5 ವಾರ ನಡ್ಕೊಳ್ರಿ, ಒಳ್ಳೇದಾಗತ್ತೆ ಅವಳಿಗೆ ಅಂದರು. ನಾವು 3 ವಾರದಲ್ಲೇ ನಮ್ಮ ಮಗಳು ಎದ್ದು ನಿಂತ್ಕೊಂಡ್ಲು. ಆಸ್ಪತ್ರೆಗೆ ತೋರಿಸಿ ಸುಸ್ತಾಗಿದ್ದ ಹೆತ್ತವರು ಮನೆಯಲ್ಲೇ ಇಟ್ಕೊಂಡಿದ್ರು. ವೈದ್ಯರಿಂದಲೂ ಗುಣಪಡಿಸೋದಕ್ಕೆ ಆಗ್ಲಿಲ್ಲ. ದೇವರೇ ದಿಕ್ಕು ತೋರಿಸ್ಬೇಕು ಅಂತ ಕಾಡಿ ಬೇಡ್ತಾ ಇದ್ರು. ಇಂಥ ಹೊತ್ತಲ್ಲೇ ನಿವೇದಿತಾ ಹೆತ್ತವರು ಆಗಾಗ ರಾಯರ ಮಠಕ್ಕೆ ಹೋಗಿ ಬರ್ತಾ ಇದ್ರು. ಒಂದು ದಿನ ತಮ್ಮ ಮಗಳನ್ನು ಹೊಸರೀತಿ ರಾಯರ ಮಠಕ್ಕೆ ಕರ್ಕೊಂಡು ಹೋಗೋ ನಿರ್ಧಾರ ಮಾಡಿದ್ರು. ಆದ್ರೆ ಮಗಳು ನಿವೇದಿತಾಗೆ ಇಷ್ಟ ಇರ್ಲಿಲ್ಲ. ವೀಲ್ ಚೇರ್ ಸೇರಿದ್ದವಳು ಹೊರ ಹೋಗೋದಕ್ಕೂ ಮನಸ್ಸು ಮಾಡ್ತಾ ಇರ್ಲಿಲ್ಲ. ಆದ್ರೆ ಹೆತ್ತವರು ಹಠ ಮಾಡಿ ಕರ್ಕೊಂಡು ಹೋಗಿದ್ರು. ಈ ವೇಳೆ 100ನೇ ಸುಶೀಲೇಂದ್ರ ತೀರ್ಥ ಆರಾಧನೆ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮಕ್ಕೆ ಸುಬುಧೇಂದ್ರ ತೀರ್ಥರು ಆಗಮಿಸಿದ್ರು. ಆಗ ನಿವೇದಿತಾ ಹೆತ್ತವರು ಶ್ರೀಗಳ ಬಳಿ ಕರೆದೊಯ್ದು ತಮ್ಮ ಮಗಳ ಪರಿಸ್ಥಿತಿಯನ್ನ ಹೇಳ್ಕೊಂಡಿದ್ರು. ಆಗ ರಾಯರ ಮಂತ್ರಾಕ್ಷತೆಯ ಜೊತೆಗೆ ಫೋಟೋವೊಂದನ್ನ ಕೊಟ್ಟಿದ್ದ ಶ್ರೀಗಳು 5 ವಾರಗಳ ಕಾಲ ರಾಯರ ಮಠಕ್ಕೆ ನಡೆದುಕೊಳ್ಳಿ ಅಂದಿದ್ರಂತೆ. ಹೀಗಾಗಿ ಪ್ರತಿ ವಾರವೂ ಕೂಡ ರಾಯರ ಸನ್ನಿಧಿಗೆ ಬರೋದಕ್ಕೆ ಶುರು ಮಾಡಿದ್ರು. ಆಗಲೇ ನೋಡಿ ವಿಸ್ಮಯಕಾರಿ ಘಟನೆಯೊಂದು ನಡೆದಿದ್ದು. 3 ವಾರ ಕಳೆಯೋದ್ರೊಳಗೆ ನಿವೇದಿತಾ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿತ್ತು. 5 ವಾರ ಪೂರ್ಣಗೊಳ್ತಾ ಇದ್ದಂತೆ ನಿವೇದಿತಾಳೆ ಎದ್ದು ಓಡಾಡೋದಕ್ಕೆ ಶುರು ಮಾಡಿದ್ಲು. ನಿಂದ್ರಕ್ಕೂ ಬರ್ತಿರ್ಲಿಲ್ಲ ನನಗೆ. ಸೊ ವೀಲ್ ಚೇರಲ್ಲಿ ಹೋಗಿದ್ದೆ. ಆವಾಗ ಗುರುಗಳ ಆಶೀರ್ವಾದ ಮಾಡಿ 5 ವಾರ ನೀವು ಇಲ್ಲಿಗೆ ಮಠಕ್ಕೆ ಬಂದು ನಡ್ಕೊಳ್ರಿ, ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿ ಮಂತ್ರಾಕ್ಷತೆ ಹಾಕಿ ಹೋದರು. ಬಟ್ ಮೊನ್ನೆ ಒಂದು 3 ದಿವಸದ ಹಿಂದೆ 3ನೇ ವಾರಕ್ಕೆ ನಾನು ಎದ್ದು ನಿಂತೆ. ಮೊದಲೆಲ್ಲ ಅಷ್ಟು ದೇವ್ರನ್ನ ನಂಬ್ತಿರ್ಲಿಲ್ಲ ನಾನು.
ಇವಾಗ ಹೌದು ದೇವ್ರಿದ್ದಾರೆ ಅಂತ ಅನಿಸ್ತಿದೆ ಸರ್. ಸೊ ಹೌದು, ಇದು ವಿಜ್ಞಾನಕ್ಕೂ ಹೆಚ್ಚಿಗೆ ಮಿಗಿಲಾಗಿದ್ದಿದ್ದು. ದೇವರು ಎಂದವರಿಗೆ ದೇವರೇ ದಿಕ್ಕು ಅಂತಾರಲ್ಲ, ಇದಕ್ಕೆ ನೋಡಿ. ಅದ್ಯಾವ ಪವಾಡದಿಂದ ಈ ಹೆಣ್ಮಗಳು ಗುಣಮುಖಳಾದ್ಲೋ ಗೊತ್ತಿಲ್ಲ. ಆದ್ರೆ ರಾಯರ ದರ್ಶನದ ಬಳಿಕ ಈಕೆಯ ಬದುಕಿಗೆ ಪುನರ್ಜನ್ಮ ಸಿಕ್ಕಿದೆ. ವೈದ್ಯ ಲೋಕವೇ ಕೈ ಚೆಲ್ಲಿದ್ದ ಯುವತಿ ಇವತ್ತು ಮತ್ತೆ ಎಲ್ಲರಂತಾಗಿದ್ದಾಳೆ. ಇದನ್ನ ಪವಾಡ ಅನ್ನದೇ ಮತ್ತಿನ್ನೇನನ್ಬೇಕು ಹೇಳಿ. ನಾಗರಾಜ್, ಮಾಕಾಪುರ, ನ್ಯೂಸ್ 18 ಹಾವೇರಿ.